ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ 2019-20 ಸಾಲಿನಲ್ಲಿ ನೋಟಿಫಿಕೇಷನ್ ಆದಂಥ NWKRTC ಚಾಲಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ನೇಹಿತರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಗೆ ಟ್ರ್ಯಾಕ್ ಟೆಸ್ಟ್ ಎಲ್ಲ ಕೂಡ ಮುಗಿದಿದ್ದು. ಸ್ನೇಹಿತರೆ, ಏನೇನು ಚಾಲಕರ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುವ ಸಂದರ್ಭದಲ್ಲಿ ಯಾವ ಅಭ್ಯರ್ಥಿಗಳಿಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಆದೇಶವನ್ನು ಹುದ್ದೆಗಳನ್ನು ಕೂಡ ಕಡಿತ ಮಾಡಿದರು. ಸ್ನೇಹಿತರೆ, ಅದಾದ ಬಳಿಕ ಏನು ಕೇವಲ 1,000 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಟ್ಟು ಅಂತಿಮ ಆಯ್ಕೆ ಪಟ್ಟಿಯನ್ನು ಕೂಡ ಬಿಟ್ಟು ನೇಮಕಾತಿ ಪ್ರೋಸೆಸ್ಸನ್ನು ಕೂಡ ಮುಗಿಸಿದರು. ಆದರೆ ಕೆಲವು ದಿನಗಳ ನಂತರ ಏನು ಚಾಲನಾ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದಂಥ ಸಾವಿರಾರು ಅಭ್ಯರ್ಥಿಗಳು ಕೂಡ ಒಂದು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಿದರು. ಸ್ವತಂತ್ರವಾಗಿ ತಮ್ಮ ಒಗ್ಗೂಡಿಕೆಯಿಂದ ಏನು ಹೋರಾಟ ಮಾಡಿದರು, ಆ ಹೋರಾಟದ ಪರವಾಗಿ ಮೊನ್ನೆ ತಾನೇ 1,000 ಹೆಚ್ಚುವರಿಯಾಗಿ 1,000 ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಈ ಒಂದು ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದು ಬಳಿಯ ಕೇಂದ್ರ ಕಚೇರಿಯಲ್ಲಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಘಟಕಗಳಲ್ಲಿ ಖಾಲಿ ಇವೆಯೋ ರ್ಯಾಂಕ್ ವೈಸು ಆ ಒಂದು ಘಟಕಗಳಿಗೆ ಕೌನ್ಸಿಲಿಂಗ್ ಕೂಡ ಸದ್ಯದಲ್ಲೇ ಕೂಡ ಮಾಡ್ತಾರೆ ಸ್ನೇಹಿತರೆ. ಮತ್ತು ಇನ್ನು ಉಳಿದಂಥ 812 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದು ಯಾವುದೇ ರೀತಿಯಾದಂಥ ಪ್ರಕಟಣೆಯಲ್ಲಿ ಕೂಡ ತಿಳಿಸಿಲ್ಲ ಸ್ನೇಹಿತರೆ. ಹಾಗೆ ಇದು ಕೂಡ ಒಂದು ವಿಚಾರಣಾ ಹಂತದಲ್ಲಿದ್ದು ಏನು ಅಭ್ಯರ್ಥಿಗಳು ಕೂಡ ಇನ್ನೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಖಂಡಿತವಾಗಿಯೂ ಕೂಡ ಜಾಗೃತರಾದರೆ ಇವು 800ಕ್ಕೂ ಹೆಚ್ಚು ಹುದ್ದೆಗಳನ್ನು ಕೂಡ ಮತ್ತೆ ಆಯ್ಕೆ ಪಟ್ಟಿಯನ್ನು ಕೂಡ ಬಿಡುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ. ಇನ್ನೇನು ನೋಟಿಫಿಕೇಷನನ್ನು ಮುಗಿಸಿದ್ರು ಅನ್ನೋಷ್ಟರಲ್ಲಿ ಎಲ್ಲ ಅಭ್ಯರ್ಥಿಗಳು ಎಚ್ಚೆತ್ತುಕೊಂಡಿದ್ದರಿಂದ ಈ ಒಂದು 1,000 ಹುದ್ದೆಗಳನ್ನು ಕೂಡ ನೀವು ಪಡೆದುಕೊಳ್ಳಲು ಯಶಸ್ವಿಯಾಗಿದ್ದೀರಿ. ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ಜಾಗೃತಿಯನ್ನು ಮೂಡಿಸಿದರೆ ಇವು 800 ಹುದ್ದೆಗಳನ್ನು ಕೂಡ ಯಶಸ್ವಿಯಾಗಿ ನೀವು ಪಡೆದುಕೊಳ್ಳುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಸ್ನೇಹಿತರೆ. ಇನ್ನೇನು ಈ ಒಂದು 1,000 ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೋ ಇವರಿಗೆಲ್ಲರೂ ಕೂಡ ಕೌನ್ಸಿಲಿಂಗನ್ನು ಮಾಡಿ ಒಂದು ಆರ್ಡರ್ ಕಾಪಿಯನ್ನು ಕೂಡ ಕೊಡುವಂಥ ಸಮಯ ಇನ್ನೇನು ಬಂದೇ ಬಿಟ್ಟಿದೆ ಸ್ನೇಹಿತರೆ. ಸಾಕಷ್ಟು ಅಭ್ಯರ್ಥಿಗಳು ಏಜ್ ಕೂಡ ಬಾರ್ ಆಗಿದ್ದು ಮತ್ತು ಇದೇ ಒಂದು ಹುದ್ದೆಗಾಗಿ ಸಾಕಷ್ಟು ದಿನ ಎಷ್ಟೋ 1,000 ಕಿಲೋಮೀಟರ್ ಅಷ್ಟು ಲಾರಿಗಳನ್ನು ಓಡಿಸ್ತಾ ಇದ್ದೀರಿ. ಕನಸಿನ ಒಂದು ಹುದ್ದೆ ಸಿಕ್ಕಿತೇನೋ ಅನ್ನುವಂಥ ಭರದಲ್ಲಿ ಮತ್ತೆ 800 ಹುದ್ದೆಗಳು ಕೂಡ ಇವರು ಕೋಕನ್ನು ನೀಡಿದ್ದಾರೆ. ಈ 800 ಹುದ್ದೆಗಳನ್ನು ಕೂಡ ಪಡೀಲಿಕ್ಕೆ ಸ್ನೇಹಿತರೆ ಇನ್ನೂ ಹಲವಾರು ಸಲ ಮನವಿಗಳನ್ನು ಕೂಡ ಮಾಡಿ ಹಾಗೆ ಸಚಿವರನ್ನು ಕೂಡ ಭೇಟಿ ಮಾಡಿ ವ್ಯವಸ್ಥಾಪಕ ನಿರ್ದೇಶಕರ ಹಂತದಲ್ಲಿ ಕೂಡ ಮತ್ತೆ ನೀವು ಜಾಗೃತರಾದರೆ 800 ಹುದ್ದೆಗಳನ್ನು ಕೂಡ ಬಿಡುವಂಥ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ. ಯಾರು ಕೂಡ ಹೋಪನ್ನು ಕಳ್ಕೋಬೇಡಿ. ಇದೇ ರೀತಿಯಾಗಿ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಮ್ಮ ಚಾನಲ್ ವತಿಯಿಂದ ನಾವು ನೀಡ್ತಾ ಇರ್ತೀವಿ. ಹಾಗೆ ಮತ್ತೆ ಏನಾದರೂ ಯಾವುದೇ ಇಲಾಖೆಗೆ ಸಂಬಂಧಪಟ್ಟಂತೆ ಡ್ರೈವರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, KPSC KA ಎಲ್ಲ ಒಂದು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಹುದ್ದೆಯನ್ನು ಕಾಲ್ಫರ್ ಮಾಡಿದರೆ ನಾವು ಖಂಡಿತವಾಗಿಯೂ ನಿಮಗೆ ನಿಖರ ಮಾಹಿತಿಯೊಂದಿಗೆ ತಿಳಿಸ್ತೀವಿ ಸ್ನೇಹಿತರೆ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ಹಾಗೆ ಇತರೆ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತಾವ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.